ಇವತ್ತು CWRC ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು, 4.5 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಇವತ್ತು CWRC ಆದೇಶ ಮಾಡಿ ನೇರವಾಗಿ DK ಶಿವಕುಮಾರ್ ಅವರು ನೀರಾವರಿ ಇಲಾಖೆ ಖಾತೆಯನ್ನು ವಹಿಸಿಕೊಂಡಿದ್ದಂತವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಇಷ್ಟ ಇಲ್ಲದೆ ಇರೋರಿಗೆ ನೀರಾವರಿ ಖಾತೆಯನ್ನ ಕೊಟ್ಟಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ. CWRCA ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿಗೆ ಸರಿಯಾದ ರೀತಿಯಲ್ಲಿ ಮಂದಟ್ಟು ಮಾಡದೇನೆ ಇವತ್ತು ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ. ನಮ್ಮ ಡ್ಯಾಂನಲ್ಲಿ ನೀರಿನ ಲಭ್ಯತೆ ಎಷ್ಟು, ಅದು ಹೇಮಾವತಿ ಆಗ್ಬೋದು, KRS ಆಗ್ಬೋದು, ಹಾರಂಗಿ ಆಗ್ಬೋದು, ಕಬಿನಿ ಆಗ್ಬೋದು, 4 ಡ್ಯಾಂಗಳಲ್ಲಿ ನೀರಿನ ಲಭ್ಯತೆ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟು ಬಿಡಬೇಕು, ರಿವರ್ ಲೈವ್ ಆಗಿಡ್ಲಿಕ್ಕೆ ಎಷ್ಟು ಬಿಡಬೇಕು, ಕುಡಿಯೋ ನೀರಿಗೆ ಎಷ್ಟಿದೆ ಮತ್ತು ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಎಷ್ಟು ಬೆಳೆಗೆ ನೀರನ್ನ ಕೊಡಬೇಕು ಅನ್ನುವಂಥದ್ದನ್ನ ಮಂದಟ್ ಮಾಡಿಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ. ತಮಿಳುನಾಡಿಗೆ ಇವತ್ತು ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಇವತ್ತು ನಿನ್ನೆ ಏನು ಆದೇಶ ಮಾಡಿದೆ. ಈ ಹಿಂದೆ ಕಳೆದ 8-10 ದಿನಗಳ ಹಿಂದೆ ಪ್ರತಿನಿತ್ಯ 800 ಕ್ಯೂಸೆಕ್ಸ್ 1000 ಕ್ಯೂಸೆಕ್ಸ್ ನೀರು ಎಲ್ಲಿ ಬಿಟ್ರು ಮತ್ತೆ ಆಗಿದ್ಮೇಲೆ ಯಾವ ಆದೇಶ ಆಗಿತ್ತು ಅವಾಗ ನೀರು ಬಿಡ್ಬೇಕಾದ್ರೆ? ಇವತ್ತು ಮಂಡ್ಯದ ರೈತನಿಗೆ, ರಾಜ್ಯದ ರೈತರಿಗೆ ನೀವು ಡ್ಯಾಂಗಳಲ್ಲಿ ನೀರಿಲ್ಲ, ಬಿತ್ತನೆ ಮಾಡಬೇಡಿ, ನಾಟಿ ಮಾಡಬೇಡಿ, ನೀರಿನ ಲಭ್ಯತೆ ಇಲ್ಲ ಅನ್ನತಕ್ಕಂಥದ್ದನ್ನು ನಮ್ಮ ರೈತರಿಗೆ ಹೇಳ್ತೀರಾ. ತಮಿಳುನಾಡಿನ ರೈತರ ಹಿತವನ್ನು ನೋಡಬೇಕು. ಸುಪ್ರೀಂ ಕೋರ್ಟಿನ ಆದೇಶ, ಟ್ರಿಬ್ಯುನಲಿನ ಆದೇಶ ಇದೆ, ಅಲ್ಲಿ ರೈತರಿಗೆ ನೀರು ಕೊಡಬೇಕು ಅನ್ನತಕ್ಕಂಥದ್ದನ್ನ ನಿಮ್ಮ ಮನಸ್ಸಲ್ಲಿದೆ ಅಂದ್ರೆ ರಾಜ್ಯದ ರೈತನ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಇವತ್ತು ಯೋಚನೆ ಮಾಡಿದೆ. ಮತ್ತೆ ಬಹಳ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ. ಇವತ್ತಿನ್ನೂ ನೀರಾವರಿ ಸಚಿವರಿಗೆ ಇಷ್ಟ ಇಲ್ಲದಿರೋ ಖಾತೆ ಕೊಟ್ಟಿದ್ದಾರೆ. ಅವ್ರಿಗೆ ಆ ಖಾತೆ ಬಗ್ಗೆ ಇನ್ನೂ ಮಂದಟ್ಟಾಗೇ ಇಲ್ಲ, ಇನ್ನೂ ಮಂದಟ್ಟಾಗಿಲ್ಲ. CWRC ನಿನ್ನೆ ಆದೇಶ ಮಾಡಿದೆ. ಇದಕ್ಕೆ ನಾವು ಎಲ್ಲೋ ಹೋಗ್ಬೇಕು, ಫರ್ದರ್ ಏನು ಅಪೀಲ್ ಮಾಡ್ಕೋಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಮುಖ್ಯಮಂತ್ರಿ ಕೇಳಿ ಮಾಡ್ತೀವಿ ಅಂತ, ಮುಖ್ಯಮಂತ್ರಿಗಳನ್ನ ಕೇಳಿ ಏನೋ ಮಾಡ್ತೀವಿ ಅಂತ ಇನ್ಸ್ಟೆಂಟ್ ಆಗಿ ಇಮ್ಮಿಡಿಯೇಟ್ ಆಗಿ ಏನು ರಿಯಾಕ್ಟ್ ಮಾಡಬೇಕು, ಏನು ಮಾಹಿತಿಗಳನ್ನ ನಾವು CWRCಗೆ ಕೊಡಬೇಕು ಅನ್ನತಕ್ಕಂಥದ್ದನ್ನ ನೀರಾವರಿ ಸಚಿವರಿಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪನೂ ಸಹ ಮಾಹಿತಿ ಇಲ್ಲ. ಈ ರಾಜ್ಯದಲ್ಲಿ ಕೃಷಿ ಸಚಿವರಿಲ್ಲ, ನೀರಾವರಿ ಸಚಿವರಿಗೆ ಅದು ಜವಾಬ್ದಾರಿಯನ್ನು ತೆಗೆದುಕೊಳ್ತಿಲ್ಲ. ಮುಖ್ಯಮಂತ್ರಿಗಳು ಕೇವಲ ಟೌನ್ಶಿಪ್, ರಿಯಲ್ ಎಸ್ಟೇಟ್ ಬಿಸಿನೆಲ್ಲೇ ಇದ್ದಾರೆ ಹೊರತು ರೈತರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಬಹಳ ಇರೆಸ್ಪಾನ್ಸಿಬಲ್ ಆಗಿ ಮುಖ್ಯಮಂತ್ರಿಗಳು ನಡ್ಕೊಳ್ತಾ ಇದ್ದಾರೆ. 1.5-2 ತಿಂಗಳಿಂದಲೇ ICC ಮೀಟಿಂಗ್ ಆಗ್ಬೇಕಾಯ್ತು, ಇರಿಗೇಷನ್ಸ್ ಕನ್ಸಲ್ಟೇಷನ್ಸ್ ಕಮಿಟಿ ಮೀಟಿಂಗ್ ಆಗ್ಬೇಕಾಯ್ತು, ರೈತರಿಗೆ ಮಾಹಿತಿಗಳನ್ನು ಕೊಡ್ಬೇಕಾಯ್ತು. ಈ ಬಾರಿ ಮಾನ್ಸೂನ್ ಸಮಸ್ಯೆ ಆಗಿದೆ, ಮಾನ್ಸೂನ್ ಮಳೆ ಬೀಳ್ತಾ ಇಲ್ಲ ಅನ್ನತಕ್ಕಂಥದ್ದು ರೈತರಿಗೆ ಪರಿಹಾರ ಕೊಡ್ಬೇಕಾಯ್ತು. ಪ್ರತಿ ಎಕರೆಗೆ ಎಷ್ಟು ಅನ್ನತಕ್ಕಂಥದ್ದನ್ನ ಪರಿಹಾರ ಘೋಷಣೆ ಮಾಡ್ಬೇಕಾಯ್ತು. ಇಲ್ಲ ನೀವು ತಮಿಳುನಾಡಿಗೆ ಈ ಹಿಂದೆ ಬಿಡೋದಕ್ಕಿಂತ ನೀರನ್ನ ಬಿಡದೇನೆ ಸ್ಟಾಕ್ ಇಟ್ಕೊಂಡಿದ್ದೀರಿ, ನಮ್ಮ ರೈತರಿಗೆ ಸ್ಟಾರ್ಟಿಂಗ್ ಕ್ರಾಪ್ಸ್ಗೆ ನೀರು ಕೊಡ್ಬೋದಾಗಿತ್ತು. ಇವತ್ತು 1-1.5 ಕೋಟಿ ಜನ ನೀರನ್ನ ಕುಡಿತಾರೆ. ಮಂಡ್ಯ ಮತ್ತು ಈ ಭಾಗದ ರೈತರು, ರಾಮನಗರ ಆಗೋದು ಇಲ್ಲಿಂದ ಅಲ್ಲಿ ಅಪ್ ಟು ಆರವಳ್ಳಿವರೆಗೂ ಸಹ, ಕನಕಪುರದ ಕೊನೆ ಭಾಗದವರೆಗೂ ಸಹ ರೈತರು ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ರೈತರು ಇದ್ದಾರೆ. ತೋಟಗಾರಿಕೆ ಆಗ್ಬೋದು ಅಥವಾ ಸಾಂಪ್ರದಾಯಿಕ ಬೆಳೆಗಳಿಗೆ ನೀರಿಲ್ಲ ಈ ಸಲ. DK ಶಿವಕುಮಾರ್ ಈ ರೀತಿ ಬಹಳ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇದ್ರೆ ಸರ್ಕಾರದ ವೈಫಲ್ಯ ಮತ್ತು ಸರ್ಕಾರದ ಬೇಜವಾಬ್ದಾರಿತನ, ಅದರಲ್ಲೂ DK ಶಿವಕುಮಾರ್ ಮತ್ತು ನೀರಾವರಿ ಸಚಿವರ ಬೇಜವಾಬ್ದಾರಿತನವನ್ನ ನಾವು ಖಂಡಿಸಿ ಶುಕ್ರವಾರದ ದಿವಸ ಅಂದ್ರೆ 31ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ವಿರುದ್ಧವಾಗಿ KRS ಡ್ಯಾಮಿನ ಬಳಿ KRS ಪ್ರತಿಭಟನೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ. ಮಂಡ್ಯದ ರೈತನ ಪರವಾಗಿ, ರಾಜ್ಯದ ರೈತನ ಪರವಾಗಿ ಧ್ವನಿಯಾಗಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು. CWRCಗೆ ಮಂದಟ್ಟು ಮಾಡಿ ನಾವು ನೀರು ಕೊಡ್ಲಿಕ್ಕೆ ಆಗಲ್ಲ, ನಮ್ಮಲ್ಲಿ ನೀರಿನ ಲಭ್ಯತೆ ಇಲ್ಲ,
ಸ್ಟ್ಯಾಂಡಿಂಗ್ ಕ್ರಾಪ್ಗೆ ನಾವು ನೀರು ಕೊಡ್ಲಿಕ್ಕೆ ಆಗಿಲ್ಲ. ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಒಂದು 1.25 ಕೋಟಿ ಜನ ಇದ್ದಾರೆ. 60 ರಿಂದ 70 ಲಕ್ಷ ಜಾನುವಾರು ಇದೆ. ಕೈಗಾರಿಕೆ ಇದೆ. ನಮಗೆ ನೀರಿನ ಅವಶ್ಯಕತೆ ಇದೆ. ನಾವು ಯಾವುದೇ ಕಾರಣಕ್ಕೂ ನೀರು ಕೊಡಕ್ ಆಗೋದಿಲ್ಲ ಅನ್ನುವಂಥದ್ದನ್ನ ಈ ತಕ್ಷಣ ರಾಜ್ಯ ಸರ್ಕಾರ CWRCಗೆ ಒಂದು ಅಪೀಲ್ ಅನ್ನು ಹಾಕೊಂಡು ಮಂದಟ್ಟನ್ನ ಮಾಡ್ಕೊಡ್ಬೇಕು. ಮತ್ತೆ ಅದು ಫರ್ದರ್ ಆರ್ಡರ್ ಆದೇಶ ಬರೋವರೆಗೂ ಯಾವುದೇ ಕಾರಣಕ್ಕೂ ನೀರನ್ನ ಕೊಡಬಾರದು. ನೀರನ್ನ ಕೊಟ್ಟಿದ್ದೇ ಆದ್ರೆ ನಾವು ಇದನ್ನ ಬಹಳ ಗಂಭೀರವಾಗಿ ಕಾವೇರಿ ನದಿ ನೀರಿನ ವಿಚಾರವಾಗಿ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಮಟ್ಟದ ಹೋರಾಟಗಳನ್ನು ಸಹ ನಾವು ಮಾಡ್ತೀವಿ. ನಾಳೆ 31ನೇ ತಾರೀಕು KRS ಮುತ್ತಿಗೆ ಕಾರ್ಯಕ್ರಮವನ್ನು ರಾಜ್ಯ ಅಧ್ಯಕ್ಷರಾದ ಮಾನ್ಯ ಶ್ರೀ DY ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಇವರ ಜೊತೆಯಲ್ಲಿ ಎರಡೂ ಸದನದ ಪ್ರತಿಪಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀ R ಅಶೋಕ್ ಅವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರುಗಳು ಸಂಸದರು ಒಳಗೂಡಿ ನಾವು 31ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಕಾವೇರಿ KRS ಡ್ಯಾಮ್ಗೆ ಮುತ್ತಿಗೆ ಹಾಕೋದು ಮುಖೇನ ರೈತರಿಗೆ ಬೆಂಬಲವಾಗಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ತಕ್ಷಣವೇ ಎಚ್ಚೆತ್ತುಕೊಂಡು CWRCಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟು ನೀರು ಕೊಡೋದಕ್ಕೆ ಆಗೋದಿಲ್ಲ ಅನ್ನತಕ್ಕಂಥದ್ದನ್ನು ಹೇಳ್ಬೇಕು. ಈಗಾಗಲೇ ಮಂಡ್ಯದ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿರು ತಮಿಳುನಾಡಿನ ಡ್ಯಾಮ್ನಲ್ಲಿ ನೀರು ಸಾಕಷ್ಟು ನೀರಿದೆ, ಇಲ್ಲಿರ್ತಕ್ಕಂಥ ನೀರು ಹರ್ಕೊಂಡು ಸಮುದ್ರಕ್ಕೆ ಸೇರ್ತಾ ಇದೆ, ಮೆಟ್ಟೂರು ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರು ಹರ್ಕೊಂಡು ಸಮುದ್ರಕ್ಕೆ ಸೇರ್ತಾ ಇದೆ ಅಂತ ಇಲ್ಲಿನ ಶಾಸಕರೇ ಹೇಳಿದ್ಮೇಲೆ ನೀರು ಕೊಡುವಂತ ಅವಶ್ಯಕತೆ ಏನಿದೆ DK ಶಿವಕುಮಾರ್ ಅರ್ಥ ಮಾಡ್ಕೋಬೇಕಿದೆ. ನೀರು ಕೊಡೋದಕ್ಕೆ ಯಾಕೆ ಒಪ್ಕೊಂಡ್ಬಂದ್ರು? CWRCA ಆದೇಶನ ತಕ್ಷಣವೇ ಅಂದಿ ಸ್ಪಾಟ್ ಅಲ್ಲೇ ನಾವು ಇವರು ಡಿಸಿಡೆಂಟ್ ನೋಟ್ ಹಾಕಿ ನಾವು ಒಪ್ಪೋದಿಲ್ಲ, ಇದಕ್ಕೆ ನೀರು ಕೊಡಕ್ ಆಗಲ್ಲ ಅಂತ ಅಲ್ಲೇ ಹೇಳಿ ಬರ್ಬೇಕಾಗಿತ್ತು ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ಆದ್ರಿಂದ ಗುರುವಾರ ದಿನ ದೊಡ್ಡ ಪ್ರಮಾಣದಲ್ಲಿ ರೈತನ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಿಲ್ಲೋ ದೃಷ್ಟಿಯಿಂದ KRSಗೆ ಮುತ್ತಿಗೆ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ.